5ನೇ ದಿನವೂ ಇಂಡಿಗೋ ವಿಮಾನ ಹಾರುತ್ತಿಲ್ಲ. ವಿಮಾನಗಳು ಟೋಟಲಿ ಬಂದ್ ಆಗ್ಬಿಟ್ಟಿದೆ. ದೇಶದಾದ್ಯಂತ ಇಂಡಿಗೋ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ. 5 ದಿನ ಆಯ್ತು, ಬರೋಬ್ಬರಿ 5 ದಿನವೂ ಕೂಡ ಇಂಡಿಗೋ ವಿಮಾನಗಳು ಹಾರ್ತಾ ಇಲ್ಲ, ಬಂದ್ ಆಗಿದೆ. ದೇಶದಾದ್ಯಂತ ಇಂಡಿಗೋ ಪ್ರಯಾಣಿಕರು ಪರದಾಟವನ್ನು ನಡೆಸುತ್ತಿದ್ದಾರೆ. ಊಟ ತಿಂಡಿ ನೀರಿಗೂ ಕೂಡ ಪರದಾಟ ಆಗ್ತಾ ಇದೆ. ಏರ್ಪೋರ್ಟ್ಗಳಲ್ಲಿ ಊಟ ತಿಂಡಿ ನೀರಿನ ಸಮಸ್ಯೆ ಎದುರಾಗಿದೆ. ಊಟವಿಲ್ಲದೆ ಬರೀ ಸ್ನ್ಯಾಕ್ ಅನ್ನ ತಿಂತ ಕೂತ್ಕೊಂಡಿದ್ದಾರೆ ಪ್ರಯಾಣಿಕರು. ಸ್ನ್ಯಾಕ್ಸ್ ತಿಂತ ಯಾವಾಗ ನಮ್ಮ ವಿಮಾನ ಅವೈಲೇಬಲ್ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲೇ ಸಾವಿರಾರು ಪ್ರಯಾಣಿಕರು ಕಾಯ್ತಿದ್ದಾರೆ. ಬೆಂಗಳೂರಿನಲ್ಲಿ ಬೆಳಗ್ಗೆ ಕೇವಲ 11 ವಿಮಾನಗಳು ಮಾತ್ರ ಟೇಕ್ ಆಫ್ ಆಗಿದೆ. ಏರ್ಪೋರ್ಟ್ನಲ್ಲೇ ಇನ್ನುಳಿದ ವಿಮಾನಗಳಿಗಾಗಿ ಸಾವಿರಾರು ಪ್ರಯಾಣಿಕರು ಕಾದುಕೊಳ್ತಿದ್ದಾರೆ. ಸಮಸ್ಯೆ ಇತ್ಯರ್ಥ ಆಗಬಹುದು. ಇನ್ನೊಂದು 2-3 ಗಂಟೆಗಳಲ್ಲಿ ನಾವು ಕೂಡ ಪ್ರಯಾಣವನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಲಗೇಜ್ ಅನ್ನು ಹಿಡ್ಕೊಂಡು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ದಾರೆ. ಬೆಳಗ್ಗೆ 7:35 ಫ್ಲೈಟ್. ಸೊ ಫಾರ್ ಅಪ್ಲಿಕೇಶನ್ ಏನಂದ್ರೆ ಕನ್ಫರ್ಮ್ಡ್ ಅಂತ ಇದೆ. ಇವನ್ ಇನ್ ಆಫೀಸಲ್ಲಿ ಇವನ್ ಯಾಸ್ ಅವ್ರು ಹೇಳ್ತಿದ್ದಾರೆ ಓಕೆ ಆಫ್ಟರ್ 3 hours ಬನ್ನಿ, ಆಗ್ಬಿಟ್ಟು ನೋಡುವ ಏನಂತ ಕ್ಯಾನ್ಸಲ್ ಆಗಿದ್ರೆ ಓಕೆ ವಿಲ್ ಗೆಟ್ ಟು ನೋ, ಇಫ್ ನಾಟ್ ದೆನ್ ಯು ಹ್ಯಾವ್ ಟು ವೆಯ್ಟ್ ಅಂತ ಹೇಳಿ. ಸೊ ನಮಗೆ ಇವಾಗ ಏನು ಬೇಕಿರೋದು ಅಟ್ಲೀಸ್ಟ್ ಕ್ಯಾನ್ಸಲ್ ಆಗಿದ್ಯೋ ಇಲ್ವಾ ಅಂತೇಳಿ ಕನ್ಫರ್ಮ್ ಹೇಳಿ. ಅಟ್ಲೀಸ್ಟ್ ಬೇರೆ ನಾವು ವ್ಯವಸ್ಥೆ ಅದೇ ಮಾಡ್ಕೊಳ್ತೇವೆ. ಇದರ್ ವಿಲ್ ಗೋ ಬೈ ಟ್ಯಾಕ್ಸಿ, ಅದೇ ಕ್ಲಾರಿಫಿಕೇಶನ್ ಇಲ್ಲ. ಸೊ ಅಟ್ಲೀಸ್ಟ್ ಆ ಕ್ಲಾರಿಟಿ ಆದರೆ ಕೊಡಿ. ಇವಾಗ ಇಲ್ಲಿ ನೀವು ಅಷ್ಟೇ ಕೇಳಿದ್ರಲ್ಲ, ಅಲ್ಲಿ ಕೆಲಸದ ಅವ್ರಿಗೆ ಕೇಳಿದ್ರೆ ಹೇಳ್ತಿದ್ದಾರೆ ಅಂದರೆ 100% ಇಂಡಿಗೋ ಕ್ಯಾನ್ಸಲ್ ಆಗಿದೆ, ನೀವು ಹೋಗ್ಬಿಡಿ ಅಂತೇಳಿ. ಸೊ ನೀವು ಹೇಳಿ ಪ್ರಯೋಜನ ಇಲ್ಲ. ನಮ್ಗೆ ಆಫೀಸಿಂದ ಇಲ್ಲ ಸಿಸ್ಟಮಿಂದ ಒಂದು ಕನ್ಫರ್ಮೇಷನ್ ಸಿಕ್ಕಿದ್ರೆ ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆನ್ಲೈನ್ ಇವಾಗ ಕನ್ಫರ್ಮ್ಡ್ ಅಂತ ಬರ್ತಾ ಇದೆ. ಇವನ್ ಮೆಸೇಜಸ್ ಕನ್ಫರ್ಮ್ಡ್ ಇದೆ. ಸೊ ನಾವು ಬುಕ್ ಮಾಡಿ ಆಲ್ಮೋಸ್ಟ್ 1 month ಬ್ಯಾಕ್ ಮಾಡಿರೋದು. ಸೊ ಇವಾಗ ಇಫ್ ದಟ್ ಇಸ್ ಅ ಸಿಚುವೇಶನ್ ಅಂದರೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ವೆದರ್ ಟು ಸ್ಟೇ ಹಿಯರ್ ಅವ್ರು ಮನೆಗೆ ವಾಪಸ್ ಹೋಗ್ಬಿಟ್ಟು ಬಸ್ ತಗೋ ಹೋಗ್ಬೇಕಾ, ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾ, ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೆ ಇದೆ. ಬಟ್ ಕನ್ಫರ್ಮೇಷನ್ ಕೊಡಿ ಏನಾಗ್ತಿದೆ ಅಂತ. ಕ್ಲಾರಿಟಿ ಅಂತ ಬರ್ತಾ ಇಲ್ಲ. ಅಪ್ಲಿಕೇಶನ್ ನಾವು ಅರ್ಥ ಆಗುತ್ತೆ ಬಿಕಾಸ್ ಅವರು ಫಿಕ್ಸ್ ಮಾಡಕ್ಕೆ ನೋಡ್ತಿರ್ಬೋದು. ರೂಟ್ ಕಾಸ್ ಏನಂತ ಯಾರಿಗೂ ಗೊತ್ತಿಲ್ಲ. ಬಟ್ ದೇ ಟ್ರೈನ್ ಟು ಫಿಕ್ಸ್. ಬಟ್ ಪಬ್ಲಿಕ್ಕಿಗೆ ಏನಿದೆ ಅವ್ರದ್ದು ಏನಾದ್ರೆ ಲೈಕ್ ಆಬ್ವಿಯಸ್ಲಿ ಅವ್ರದ್ದು ಏನಾದ್ರು ಕಮಿಟ್ಮೆಂಟ್ ಇರುತ್ತೆ, ಎಲ್ಲಿ ಅದು ಹೋಗಬೇಕು, ಮದುವೆಗಾಗಿರಲಿ. ಓಕೆ, ನನಗಂತೂ ಅಷ್ಟೊಂದು ಸೀರಿಯಸ್ ಕಮಿಟ್ಮೆಂಟ್ ಇಲ್ಲ. ಬಟ್ ಸ್ಟಿಲ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್. ಐ ಆಮ್ ಗೋಯಿಂಗ್ ಟು actually fly from here to Chandigarh, but there's a lot of problems here. Actually, I am waiting here since 5 o'clock, and till now they are not informing anything. I finally met with this airport manager. He said our some meeting is going on with the security staff and all. So maybe he said after half an hour they'll tell us that what is happening. Actually, in board always is written on time. But then when I told him what is the problem, why, what is the problem, why this things is happening. So he said we have a lot of problem with the DGCA. He said the DGCA has, I think some rule has changed. I said ಮಗಳ ಹೆರಿಗೆಗೆ ಹೋಗಬೇಕಾದ ತಂದೆಗೆ ಇಂಡಿಗೋ ವಿಮಾನ ಸಂಸ್ಥೆ ಶಾಕ್ ನೀಡಿದೆ. ಹೊರದೇಶದಲ್ಲಿರುವಂತಹ ಮಗಳ ಹೆರಿಗೆಗೆ ತಂದೆ ಹೋಗಬೇಕಿತ್ತು, ಆದರೆ ಹೋಗೋಕ್ಕಾಗಿಲ್ಲ. ವೀಸಾ ಪರಿಶೀಲನೆಗೆ ದೆಹಲಿಗೆ ಹೋಗಬೇಕಿದ್ದ ತಂದೆ ಬೆಂಗಳೂರಿನಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಏರ್ಪೋರ್ಟ್ನಲ್ಲಿ. ಫ್ಲೈಟ್ ಹಾರಾಟದ ಬಗ್ಗೆ ಮಾಹಿತಿ ಸಿಗದೆ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ರಾಜಕಾರಣಿಗಳಿಗೆ ಮಾತ್ರ ಆನ್ ಟೈಮ್ ಫ್ಲೈಟ್ ಸಿಗಲ್ವಾ? ನಮಗ್ಯಾಕೆ ಸಿಗಲ್ಲ ಹಾಗಾದ್ರೆ ಆನ್ ಟೈಮ್ಗೆ? ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯಾಣಿಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇಲ್ಲೊಂದು ತಂದೆ ಹೊರ ದೇಶದಲ್ಲಿರುವಂತಹ ಮಗಳ ಹೆರಿಗೆಗೆ ಅಂತ ಹೋಗಬೇಕಿತ್ತು, ಆದ್ರೆ ದೆಹಲಿಗೂ ಕೂಡ ಹೋಗಕ್ಕಾಗ್ತಿಲ್ಲ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ. ನಾಳೆ ನಮ್ಗೆ ಮಧ್ಯಾಹ್ನ 1 ಗಂಟೆಗೆ US ವೀಸಾ VS ನಲ್ಲಿ ಬಯೋಮೆಟ್ರಿಕ್ ಇದೆ, ಮತ್ತೆ 15ಕ್ಕೆ ಕೌನ್ಸಿಲಿಂಗ್ ಇದೆ. ಇವತ್ತು ನಾವು ಹೋಗ್ಲೇಬೇಕು. ಹೋಗ್ಲಿಲ್ಲ ನಾನು 2 ವರ್ಷದಿಂದ ಟ್ರೈ ಮಾಡಿ ಇವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, US ಅಪಾಯಿಂಟ್ಮೆಂಟ್. ನಮ್ಮ ಅಲ್ಲಿಗೆ 4 ಜನ ಹೊರಟಿದೀವಿ US ವೀಸಾಕ್ಕೆ. ಇನ್ನು 1 ಗಂಟೆಗೆ ಆನ್ ಟೈಮಿಗೆ ಬರುತ್ತೆ ಅಂತ ಹೇಳಿ ಡಿಸ್ಪ್ಯಾಚ್ ಮಾಡ್ತಾವ್ರೆ. ಕೇಳಿದ್ರೆ ಯಾರು ಏನ್ ಹೇಳ್ತಾ ಇಲ್ಲ. ನಾವು ಅದಕ್ಕೇನೆ ಇಲ್ಲಿ ಡಿಸ್ಪ್ಯಾಚ್ ಅಲ್ಲಿ ನೋಡ್ಕೊಂಡು ನಿಂತಿದೀವಿ. ನಾವು ಪ್ರಿಕಾಷನರಿ ಅಕಸ್ಮಾತ್ ಇವ್ರದ್ದು ಇದಾಗ್ತಾ ಇರೋದ್ರಿಂದ ಮತ್ತೆ ರಾತ್ರಿ 4 ಗಂಟೆಗೆ ಆಕಾಶ ಏರ್ವೇಸ್ಗೂ ಬುಕ್ ಮಾಡಿದೀವಿ. ಅದು 35,000 ರೂಪಾಯಿ ಆಗಿದೆ 4 ಜನಕ್ಕೆ. ಈಗೇನಾದ್ರೂ ಈ ಫ್ಲೈಟ್ ಬಂತಂದ್ರೆ ನಮ್ಗೆ ಅದು 35,000 ಬರ್ಡನ್. ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಇಂಡಿಗೋದವ್ರು ಕೊಡ್ತಾರೋ ಸರ್ಕಾರ ಕೊಡುತ್ತೋ? ಏನ್ ಮಾಡ್ತಾ ಇದೆ ಸರ್ಕಾರ? ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಏನ್ ಮಾಡ್ತಾ ಇದಾರೆ? 4 ದಿವಸದಿಂದ ಇಷ್ಟೊಂದು ಡಿಲೇ ಆದ್ರೆ
ಜನದ ಬಗ್ಗೆ ಸ್ವಲ್ಪನೂ ಕೇರೇ ಇಲ್ವಲ್ಲ ಸರ್ಕಾರಕ್ಕೆ. ಒಂದ್ ಕಡೆ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆಯಲ್ವಾ, ಇದೇ ಒಂದ್ ಕಡೆ ಕೆಲ ವಿಮಾನ ಸಂಸ್ಥೆಗಳಿಗೆ ಬೆನಿಫಿಟ್ ಆಗಿ ಹೋಗಿದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಕೆಲ ವಿಮಾನಗಳ ಟಿಕೆಟ್ ಬೆಲೆ ಏರಿಕೆ ಆಗಿದೆ. ಏರ್ ಇಂಡಿಯಾ ಇರಬಹುದು, ಸ್ಟಾರ್ ಏರ್ ಟಿಕೆಟ್ನ ಬೆಲೆ ಏರಿಕೆ ಕಂಡಿದೆ. ಇವರಿಗೆ ಬಂಪರ್ ಆಫರ್ ಅಂತಾನೆ ಹೇಳಬಹುದು. 15ರಿಂದ 20 ಸಾವಿರದಿಂದ ಇದ್ದಂತಹ ಟಿಕೆಟ್ ಅನ್ನ 75 ಸಾವಿರದಿಂದ 80 ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ. ಮುಂಬೈ ಇರಬಹುದು, ದೆಹಲಿ, ಹೈದರಾಬಾದ್, ಚೆನ್ನೈ, ಪುಣೆ ಸೇರಿದಂತೆ ಅಂತರ್ರಾಜ್ಯಗಳಿಗೆ ತೆರಳೋಕೆ ದರ ಏರಿಕೆ ಬರೋಬ್ಬರಿ 50ರಿಂದ 60 ಸಾವಿರ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ. ಪುಣೆ ಸೇರಿದಂತೆ ಅಂತರ್ರಾಜ್ಯಗಳಿಗೆ ತೆರಳೋಕೆ ದರ ದುಬಾರಿಯಾಗಿದೆ. ದರ ಏರಿಕೆಯನ್ನ ಕಂಡು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಮಾನಗಳ ಟಿಕೆಟ್ ದರ ಏರಿಕೆ ಬಗ್ಗೆ ನಮ್ಮ ಪ್ರತಿನಿಧಿ ಮನುಕುಮಾರ್ ವಿವರಣೆ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ಏರ್ಲೈನ್ ಸಮಸ್ಯೆಯಿಂದಾಗಿ ಪ್ರಯಾಣಿಕರ ಪರದಾಟ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಅದೇ ರೀತಿ ಏನೋ ಪ್ರಯಾಣಿಕರ ಟಿಕೆಟ್ ಅನ್ನು ಸಹ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಈಗ ಬೇರೆ ಏರ್ಲೈನ್ಸ್ಗಳು ಅಂದ್ರೆ ಏರ್ ಇಂಡಿಯಾದಲ್ಲಿ ಈಗ ದುಪ್ಪಟ್ಟು ಹಣ ಆಗಿರುವಂತದ್ದು. ನಾವೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಟರ್ಮಿನಲ್ 1ರ ಡಿಪಾರ್ಚರ್ ಬಳಿ ಇದೀವಿ. ಇಲ್ಲಿ ಏನೋ ಪ್ರಯಾಣಿಕರಿಗೆ ಕೆಲವೊಂದು ಫ್ಲೈಟ್ ಅನ್ನೋದು 11 ಫ್ಲೈಟ್ ಏನೋ ಹೊರಟಂತ ಕಾರಣ ಕೆಲ ಪ್ರಯಾಣಿಕರು ನಿಟ್ಟುಸಿರು ಬಿಟ್ರೆ, ಇನ್ನು ಕೆಲವರಿಗೆ ಅತಂತ್ರ ಸ್ಥಿತಿಯಲ್ಲಿ ಇರುವಂತದ್ದು. ಅಂದ್ರೆ ಅವರಿಗೆ ಇದುವರೆಗೂ ಕೂಡ ಕ್ಯಾನ್ಸಲ್ ಆಗಿಲ್ಲ, ಮತ್ತೆ ಅವರಿಗೆ ಪ್ರಯಾಣವನ್ನು ಬೆಳೆಸ್ತೀವಿ ಅನ್ನೋದಕ್ಕೆ ಕನ್ಫರ್ಮೇಶನ್ ಇಲ್ಲ. ಈ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ತುರ್ತು ನಾವು ಹೋಗ್ಲೇಬೇಕು ಅನ್ನೋಂಥ ಪ್ರಯಾಣಿಕರು ಈಗಾಗಲೇ ಬೇರೆ ಏರ್ಲೈನ್ಸ್ ಕಡೆ ಬುಕಿಂಗ್ಗೆ ಹೊರಟಿರುವಂತದ್ದು. ಹಾಗಾಗಿ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಏರ್ಲೈನ್ಸ್ಗಳು ಕೂಡ ಏನೋ 10,000 ಇದ್ದಂತ ಟಿಕೆಟ್ ದರ ಈಗ ಏಕಾಏಕಿ 20-25 ಸಾವಿರದವರೆಗೂ ಮುಟ್ಟಿರುವಂತದ್ದು. ದೆಹಲಿಗೆ 40ರಿಂದ 45 ಸಾವಿರದವರೆಗೂ ಏನೋ ಟಿಕೆಟ್ ನ ದರ ನಿಗದಿ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಸಾಕಷ್ಟು ಬರೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಏರ್ ಇಂಡಿಯಾ ಏಕಾಏಕಿ ಏನು ದರವನ್ನ ಹೆಚ್ಚಳ ಮಾಡದಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಪರದಾಟವನ್ನ ಅನುಭವಿಸ್ತಿರುವಂತದ್ದು. ಕೆಲ ಪ್ರಯಾಣಿಕರು ಕೂಡ ಈಗಾಗಲೇ ಏನೋ ಟಿಕೆಟ್ ನ ಕನ್ಫರ್ಮ್ ಆಗಿರುವಂತದ್ದು ಸರ್ವಿಸ್ ಹಾಲ್ನಲ್ಲಿ ಏರ್ಪೋರ್ಟ್ ನ ಒಳಗಡೆ ಹೋಗ್ತಿದ್ರೆ, ಇನ್ನು ಕೆಲವರು ಏರ್ಪೋರ್ಟ್ ನ ಹೊರಭಾಗದಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿರುವಂತದ್ದು. ಮತ್ತೆ ಪ್ರಮುಖವಾಗಿ ಟಿಕೆಟ್ ನ ದರ ಹೆಚ್ಚಳದ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. ಏರ್ಪೋರ್ಟ್ ನಿಂದ ಮನುಕುಮಾರ್ HK, ನ್ಯೂಸ್ 18. ಇಂಡಿಗೋ ವಿಮಾನ ಕಂಪನಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ್ದು ತಪ್ಪಿದೆ ಅಂತ ಕೈಗಾರಿಕಾ ಸಚಿವ MB ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಅರೇಂಜ್ಮೆಂಟ್ ಮಾಡಿ ಕೊಡಬೇಕಿತ್ತು, ಏರ್ಪೋರ್ಟ್ ಕೂಡ ಬಸ್ ಸ್ಟ್ಯಾಂಡ್ ತರ ಆಗಿತ್ತು ಅಂತ ಕಿಡಿಕಾರಿದ್ದಾರೆ. ಒಂದು ತರಾತುರಿಯಲ್ಲಿ ಇವತ್ತೊಂದು ದಿವಸ ಒಂದು ಆದೇಶವನ್ನು ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದಂತ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತೊಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರ ಆಗ ಎಷ್ಟು ತೊಂದರೆ ಪಾಪ, ಎಷ್ಟು ಜನ ತೊಂದರೆ. ನಾನು ಬೆಳಗಾವಿ ಫ್ಲೈಟಿಗೆ ಬರತ್ತಿದ್ದೆ, ಸುಮ್ಮನೆ ನಮ್ಮ ಏನೋ ಅಂದರು ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡಬೋದು ಸುಮ್ಮನೆ ಕಾರಣ ಬರೀತಾನೆ ಬಂದಿನಿ. ಇಲ್ಲ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮುಂದೆ ಇರ್ತಿರ್ಲಿಲ್ಲ. ನನಗೆ ನಾನು ಬೆಳಗ್ಗೆ ಬಿಡಬೇಕಾಗಿತ್ತು. ಭಾಳ ಇವತ್ತೊಂದು ದಿವಸ ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರಪ್ಪ ವಿಡ್ರಾ? ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನು ಅವರ್ಸ್ ಟು ವರ್ಕಿಂಗ್ ಅವರ್ಸು ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂಥದ್ದು ಆಗಬಾರ್ದು. ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತಲ್ಲ. ಎಲ್ಲ ತಿಳಿಸಿ ಅವ್ರ ಪೈಲಟ್ಸನ್ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನೋ ಅನುಕೂಲತೆ ಆಯಿತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು. ಪಾಪ ಏರ್ಪೋರ್ಟ್ನಾಗ ಕೆಳಗೆ ಕೂತು ಊಟ ಮಾಡ್ತಾವೆ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ನಾಗ ಕೊಟ್ರು. ಒಂದು ಇಂಡಿಗೋ ಏರ್ಲೈನ್ಸ್ನಲ್ಲಿ ಸಮಸ್ಯೆ ಹಿನ್ನೆಲೆಯಲ್ಲಿ ವಿಮಾನ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ. ಸುಮಾರು 5 ದಿನಗಳಿಂದ ವ್ಯತ್ಯಯ ಮುಂದುವರೆದಿದೆ. ಪ್ರಯಾಣಿಕರ ಅನುಕೂಲಕ್ಕೆ ರೈಲ್ವೆ ಇಲಾಖೆ ಇದೀಗ ಮುಂದಾಗಿದೆ. ರೈಲ್ವೆ ಇಲಾಖೆಯಿಂದ ಹೆಚ್ಚುವರಿ ಬೋಗಿಗಳ ಅಳವಡಿಕೆ ಮಾಡಲಾಗಿದೆ. ಹೆಚ್ಚುವರಿ AC ಕೋಚ್ ಅಳವಡಿಕೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಅಧಿಕಾರಿಗಳು. ಹಲವು ನಗರಗಳ ರೈಲುಗಳಿಗೆ ಹೆಚ್ಚುವರಿ AC ಕೋಚ್ ಅನ್ನು ಅಟ್ಯಾಚ್ ಮಾಡಲಾಗಿದೆ. ಹೀಗಾದ್ರೂ ಕೂಡ ಒಂದು ರೀತಿ ಸಮಸ್ಯೆ ಬಗೆಹರಬಹುದಲ್ವಾ? ಬೇರೆ ಬೇರೆ ಅಂತರ್ರಾಜ್ಯಗಳಿಗೆ ಹೋಗುವಂತಹ ಒಂದು ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನೇ ರೈಲ್ವೆ ಇಲಾಖೆ ಮಾಡೋಕೆ ಮುಂದಾಗಿದೆ. ಈ ರೈಲುಗಳಿಗೆ ಎಕ್ಸ್ಟ್ರಾ ಆಗಿ AC ಕೋಚ್ಗಳನ್ನು ಅಟ್ಯಾಚ್ ಮಾಡಲಾಗ್ತಾ ಇದೆ. ಹಮ್ಸಫರ್ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿಯಾಗಿ AC ಕೋಚ್ ಅನ್ನು ಅಟ್ಯಾಚ್ ಮಾಡಲಾಗಿದೆ. ನಂತರ ತಿರುವನಂತಪುರಂ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿ AC ಕೋಚ್ ಅನ್ನು ಅಟ್ಯಾಚ್ ಮಾಡಲಾಗಿದೆ.
ಅದರ ಜೊತೆಗೆ ಡಾಕ್ಟರ್ MGR ಚೆನ್ನೈಗೆ ಹೋಗುವಂತಹ ಚೆನ್ನೈ ಎಕ್ಸ್ಪ್ರೆಸ್ ರೈಲಿಗೆ ಹೆಚ್ಚುವರಿ AC ಕೋಚ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಇದ್ರ ಮೂಲಕ ಕೂಡ ಚೆನ್ನೈಗೆ ಹೋಗುವವರು ಹೋಗಬಹುದು. ಮಂಗಳೂರು ಸೂಪರ್ ಫಾಸ್ಟ್ ರೈಲಿಗೂ ಕೂಡ ಹೆಚ್ಚುವರಿ AC ಕೋಚ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ಮುಂಬೈಗೂ ಕೂಡ ಹೋಗೋಕೆ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ. ಮುಂಬೈನ CST ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ಗೂ ಕೂಡ AC ಕೋಚ್ ಅನ್ನು ಅಟ್ಯಾಚ್ ಮಾಡಲಾಗಿದೆ. ಚೆನ್ನೈ ಬೀಚ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ಗೂ ಕೂಡ ಒಟ್ಟು ಎಕ್ಸ್ಟ್ರಾ AC ಕೋಚ್ಗಳನ್ನು ಅಟ್ಯಾಚ್ ಮಾಡಿದ್ದಾರೆ. ಇದರಿಂದಾಗಿ ಕೂಡ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಈ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಯಾರಿಗೆಲ್ಲ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಅದರ ಜೊತೆ ಕನ್ಫರ್ಮ್ ಆಗಿದೆ, ಯಾರ್ದು ಕನ್ಫರ್ಮ್ ಆದರೂ ಕೂಡ ಇನ್ನೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ ಅನ್ನೋಂಥವರೆಲ್ಲ ಕೂಡ ಈ ಟ್ರೈನ್ ಮೂಲಕ ಪ್ರಯಾಣವನ್ನು ಬೆಳೆಸಬಹುದು.